ಓಂ ಮುದ್ದು ರಾಮ ಮಂಜರಿ 16ನೇ ಅಧ್ಯಯನ ಪ್ರಕರಣ ಭುವನ ಭಾಗ್ಯವೋ ಕಾವ್ಯ. ಇಂದು 52ನೆಯ ದಿನದ ಸಾಹಿತ್ಯ ಸತ್ಸಂಗ, 25ನೇ ತಾರೀಕು. ನಿನ್ನೆ ನಾವು ವರಕವಿ ಬೇಂದ್ರೆಯವರನ್ನು ಕುರಿತು ಎಕ್ಸ್ಕ್ಲೂಸಿವ್ ಅಂದರೆ ಅವರನ್ನೇ ಕುರಿತಂಥ ಒಂದು ಅಪೂರ್ವ ಚೌಪಡಿಯನ್ನು ನೋಡಿ ಭಾಳ ಸಂತೋಷಪಟ್ವಿ. ಏನದ ಆಯಾ ಒಂದೊಂದು ಸಾಲಿನೊಳಗೆ ನೋಡ್ರಿ, ಜಾನಪದ ಕವಿ, ಜನಪದದ ಶೈಲಿಯ ಕವನಗಳೇ ಇವರು ಅಂತ ಹೇಳ್ತಾರೆ. ಭಾವಗೀತೆಗಳು, ಅದ್ಭುತವಾದ ಭಾವಗೀತೆಗಳು. ಇನ್ನು ಮಾತನಾಡುವ ಭಂಗಿ, ಅವರ ಮಾತು ನಮ್ಮನ್ನೆಲ್ಲ ಎಷ್ಟು ಮೋಡಿಯಾಗಿ ಮಾಡ್ತಾ ಇತ್ತು ಅಂಥೇಳಿ. ಇದು ಅಂದರೆ ಬೇಂದ್ರೆ ಅಂದರೆ ಕಾವ್ಯ. ನನಗೆ ಅವರ ಒಂದು ಅನುಗ್ರಹವಿತ್ತು. ನಮ್ಮ ಗುರುಗಳಾದಂಥ ಶ್ರೀ ಪ್ರಹ್ಲಾದ್ ನರೇಗಲ್ ಮಾಸ್ತರಿಂದ ನನ್ನ ಅನುಗ್ರಹವಿತ್ತು. ಅವರು ನನ್ನನ್ನು ಎಂದೂ ಹೆಸರುಗೊಂಡು ಕರೀತಿರಲಿಲ್ಲ. ನಮ್ಮ ಪ್ರಹ್ಲಾದನ ಶಿಷ್ಯ ಬಾ ಅಂತಿದ್ದರು. ಮುಂದೆ ನಾವು ಹೋಗೋಣ. ನಮ್ಮ ಈ ಮುದ್ದು ರಾಮ ಮಂಜರಿಯೊಳಗೆ ಮುಂದಿನ ಚೌಪದಿ ಕನ್ನಡ ಭಾಷೆಯ ಬಗ್ಗೆ ಅದ್ಭುತವಾದಂಥ ಒಂದು ಎಚ್ಚರಿಕೆಯನ್ನು ಮುದ್ದುರಾಮ ಕೊಡ್ತಾ ಇದ್ದಾನೆ. ಕುರಿತು ನೀ ಕನ್ನಡವ ಲಘುವಾಗಿ ನುಡಿಯದಿರೋ, ಪಂಪ ನಾರಾಯಣಪ್ಪ ಸರ್ವಜ್ಞರಿಹರೋ, ವೇದಿಕೆಗೆ ಏರದೆಯೇ ನಾಟ್ಯ ಕಲೆ ದೂರದಿರೋ, ಹಾಡಿ ಜನಮನ ತಣಿಸೋ ಮುದ್ದು ರಾಮ. ಏನಪ್ಪ ಇದು? ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು, ಭಾಳ ಅಭಿಮಾನ ಇರಬೇಕು. ಯಾಕಂದ್ರೆ ಮಾತೃಭಾಷೆ, ತಾಯಿಯ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು ರೀ. ಯಾಕಂದರೆ ಅದು ಅಳಿತಾ ಇದೆ ಅಂತ ನಾವು ಒಂದರ್ಥದಿಂದ ಬಳಕೆ ಕಡಿಮೆ ಆಗ್ತಾಯಿದೆ. ನನ್ನ ಜೀವನದಲ್ಲಿನೂ ನನ್ನ ಸನಿಹದವರು, ಸಂಬಂಧಿಕರು ಸಹಿತ ಅವರು ಇಂಗ್ಲೀಷನ್ನು ಪ್ರೀತಿಸ್ತಾರೆ. ನಾನು ಹೇಳಿದೆ ಅವ್ರಿಗೆ, ಅಪ್ಪ ಹಂಗೆ ಬೇಡ, ಕನ್ನಡ ಭಾಷೆಯ ಒಂದು ಸೌಂದರ್ಯ ಯಾವ ಭಾಷೆಗೂ ಇಲ್ಲ ಅಂತ ನೋಡಿ ನಾನು ಸಾಕಷ್ಟು ಹೇಳಿದ್ದೀನಿ. ಆದರೂ ಕೇಳ್ತಾ ಇಲ್ಲ, ಕಣ್ಣೀರು ಬರ್ತಾವೆ. ನೋಡ್ರಿ ಏನು ಹೇಳಿದ್ದಾರೆ ಅಂತಂದ್ರೆ, ಕುರಿತು ನೀ ಕನ್ನಡವ ಲಘುವಾಗಿ ನುಡಿಯದಿರೋ. ಕೀಳು ಮಟ್ಟದ ಮಾತಾಡಬೇಡ ಕನ್ನಡದ ಬಗ್ಗೆ. ಏನಂತ ತಿಳ್ಕೊಂಡು ನೀನು? ಪಂಪ ಇದ್ದಾನೆ, ಪಂಪನಾರಾಯಣಪ್ಪ ಸರ್ವಜ್ಞರಿಹರೋ, ವೇದಿಕೆಯ ಏರದೆಯ ನಾಟ್ಯ ಕಲೆ ದೂರದಿರೋ. ಆ ಶಾಂತಳ ಇನ್ನೂ ಅನೇಕರು ಅದ್ಭುತವಾದಂಥ ನಟನೆಯನ್ನು ಮಾಡುವಂಥವರು. ಹಾಡಿ ಜನಮನ ತಣಿಸೋ ಮುದ್ದು ರಾಮ. ಇವರೆಲ್ಲರ ಹಾಡುಗಳನ್ನು ಹಾಡುತ್ತಾ, ಆ ಗಮಕ ಕಲೆ, ಬೇರೆ ವಿಧಾನದ ಹಾಡುಗಳನ್ನು ಹಾಡುತ್ತಾ ಜನರಲ್ಲಿ ಪ್ರೀತಿಯನ್ನು ಹುಟ್ಟಿಸೋ. ನೀನು ಲಘುವಾಗಿ ಮಾತನಾಡಬೇಡ ಅಂಥೇಳಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾನೆ ಮುದ್ದುರಾಮ ಇಲ್ಲಿ. ಆಮೇಲೆ ತಮ್ಮ ಮುದ್ದುರಾಮ ಹೇಳ್ತಾನೆ, ಅಧ್ಯಯನ ಬೇಕು ನಿನಗೆ. ನೀನು ಅಧ್ಯಯನ ಮಾಡದೆ ಯಾವ ಥರದ ಟೀಕೆಯನ್ನು ಮಾಡಕೂಡದು. ಓದಬೇಕು, ಓದಿ ಅರ್ಥವನ್ನು ತಿಳ್ಕೊಳ್ಬೇಕು. ಜಗತ್ತಿನೊಳಗೆ ಹೆಂಗೆ ನಾವು ಬದುಕಬೇಕು ಅನ್ನೋದನ್ನು ಓದುವುದರಿಂದನೂ ನೀವು ತಿಳ್ಕೊಬೋದು ಅಂತ. ಮಾಡದಿರೆ ಅಧ್ಯಯನ ನೀ ಶಾಸ್ತ್ರ ಗ್ರಂಥಗಳ, ಕುರಿತವನು ಟೀಕಿಸುವ ಹಕ್ಕು ನಿನಗಿಲ್ಲ. ಜಯದ ಬುತ್ತಿಗೆ ಬೇಕು ವಿಪುಲ ಓದಿನ ಹರವೋ, ಕಲಿನಿತ್ಯ ಈ ಜಗದೇ ಮುದ್ದು ರಾಮ. ಓದು 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 ಶಾಸ್ತ್ರಗಳನ್ನು, ದೊಡ್ಡ ದೊಡ್ಡ ಕಾವ್ಯಗಳನ್ನು ಓದು, ರೂಢ ಮಾಡ್ಕೋ. ಅದು ಭಾಳ ಮಹತ್ವದಪ್ಪ, ಭಾಳ ಮಹತ್ವದ ಅಂಥೇಳಿ ಒಂದು ಅದರ ಅವಶ್ಯಕತೆ, ಅಧ್ಯಯನದ ಅವಶ್ಯಕತೆಯನ್ನು ಬಿಂಬಿಸುವಂಥ ಮುಕ್ತಕ ಇದು. ಇನ್ನು ನೋಡಿ ಒಮ್ಗಿಲೆ ಇನ್ನು ಒಂದು ಪದ್ಯ ಹೆಂಗರೇ ಇರಲಿ, ಹೆಂಗಿದ್ರು ಏನು, ಮೂರಿರಲಿ ನಾಲ್ಕಿರಲಿ ಚರಣದಲ್ಲಿ ಸೊಗಸಿರಲಿ, ಚಲುವಿರಲಿ
ಕವಿತೆಯಲಿ ಸಾಲು ಸಾಲಿನಲಿ, ತಿರುಳಿರಲಿ ಭಾವದಲ್ಲಿ ರಸವಿರಲಿ ರಚನೆಯಲಿ, ಲಯವಿರಲಿ ಕಳೆ ಇರಲಿ ಮುದ್ದು ರಾಮ. ಅದ್ಭುತ ಅಲ್ಲ. ಒಂದು ಕವನ ಅದು 4 ಸಾಲಿಂದ ಇರ್ಬೋದು, 3 ಸಾಲಿಂದ ಇರ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. 5 ಸಾಲಿಂದ ಇರ್ಬೋದು, 6 ಸಾಲಿಂದ ಇರ್ಬೋದು. ಆದರೆ ಅದರಲ್ಲಿ ಒಂದು ಲಯಬದ್ಧವಾದಂಥ ರೀತಿ ಪದ್ಧತಿ ಇದ್ದರೆ ಸಾಕು. ನೀನು ಅದನ್ನು ಪ್ರೀತಿಸು, ಅದನ್ನು ಹಾಡು ಅಂತ ಹೇಳ್ತಿರ್ತಾರೆ. ಆಮೇಲೆ ಮತ್ತೆ ಸರ್ವಜ್ಞನ ತ್ರಿಪದಿಗೆ, ಆ ತ್ರಿಪದಿ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಒಲಿದು ಬಂದದ್ದು ಸುಮಾರು 10ನೇ ಶತಮಾನದಲ್ಲಿ. ಅದು ನಮಗೆ ಗೊತ್ತಾಗಿದ್ದು. ಮುಂಚೆ ದ್ವಿಪದಿನ ಬಳಕೆಯಲ್ಲಿತ್ತು. ದ್ವಿಪದಿಯಿಂದ ತ್ರಿಪದಿಗೆ ನಾವು ಹಾರಿದ್ದು 10ನೇ ಶತಮಾನದಲ್ಲಿ ಅಂತ ಒಂದೇನೋ ದಾಖಲೆಯನ್ನು ನಾನು ಓದಿದ್ದೆ. ಪ್ರಾಸ ಕೊಲಿದಿದೆ ಪದ್ಯ ಕಿರಿದು ತ್ರಿಪದಿಯ ಸಾಲು ಮುರೆ, ಬೆಲ್ಲದಂತಿದೆ ಅದರ ರುಚಿಯ ರಸಪಾಕ, ಭಟ್ಟಿ ಇಳಿದಿದೆ ಅಲ್ಲಿ ಸುಮಭಾವಲಾಲಿತ್ಯ, ಸುಲಭ ನೆನಪಿಗೆ ತ್ರಿಪದಿ ಮುದ್ದು ರಾಮ. ಈ ತ್ರಿಪದಿ ಸಣ್ಣದಿರ್ತದಲ್ಲ, ಅದನ್ನೊಂದು 8 ಸರಿ ಓದಿಬಿಟ್ರೆ ಬಾಯಾಟ ಆಗಿಬಿಡ್ತದೆ, ಅಂದರೆ ಕಂಠಪಾಠ ಆಗಿಬಿಡ್ತದೆ. ಅದಕ್ಕೆ ತ್ರಿಪದಿ ಛಂದಸ್ಸು ಭಾಳ ಅದ್ಭುತ. ಆಕೆಗೆ 16 ಶತಮಾನ ಏನೋ ಮಹಾಪುರುಷ ಸರ್ವಜ್ಞ ಸಾವಿರ ತನ್ನ ವಚನಗಳನ್ನು ಬರೆದು ಇರಿಸಿದ. ಕನ್ನಡ ಭಾಷೆಯ ಅಪೂರ್ವ ಸಂಪತ್ತು ತ್ರಿಪದಿ, 3 ಸಾಲುಗಳ ಕವನ. ಇವತ್ತು ಇನ್ನೂ ಸಾಕಷ್ಟು ಜನ ಬರೀತಾರೆ. ಅಂಕಿತ ಇರ್ಬೋದು, ಇರಲಿಕ್ಕಿಲ್ಲ. ಆದರೆ ತ್ರಿಪದಿ ಅದ್ಭುತವಾದಂಥ 3 ಸಾಲುಗಳ ಆ ಪದ್ಯ, ವ್ಯಾಕರಣಬದ್ಧವಾದ ಪದ್ಯ ಅದ್ಭುತ ಅಂತ ನಾನು ಹೇಳಬಯಸ್ತೇನೆ. ಆಮೇಲೆ ಮುಂದಕ್ಕೆ ನಾವು ಹೋಗೋಣ. ಈಗ ಎಲ್ಲಿ ಬರ್ತಾರಂದ್ರೆ ಮಹಾತಾಯಿ ಅಕ್ಕ ಮಹಾದೇವಿಯನ್ನು ಮುದ್ದುರಾಮ ಸ್ಮರಿಸಿಕೊಂಡು ನಮಸ್ಕಾರ ಮಾಡ್ತಾನೆ. ಕೃತಿಯೊಂದು ಮರು ಓದಿ ಗೊತ್ತು ಕೊಟ್ಟರೆ ಶ್ರೇಷ್ಠ, ಎಡೆಬಿಡದೆ ಚನ್ನನನು ಚನ್ನಮಲ್ಲಿಕಾರ್ಜುನ, ಎಡೆಬಿಡದೆ ಚನ್ನನನು ಅಕ್ಕ ಒಲಿದಂತೆ. ಅಕ್ಕ ಚನ್ನಮಲ್ಲಿಕಾರ್ಜುನಿಗೆ ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಂಡಳಲ್ಲ. ಯಾವುದಾಳದ ತಿಳಿವ ನೀಡುವುದೋ ಅದೇ ಕಾವ್ಯ, ಯಾವುದಾಳದ ತಿಳಿವ ನೀಡುವುದೇ ಅದೇ ಕಾವ್ಯ. ಒಂದು ಅರಿವನ್ನು ಏನು ಕೊಡ್ತದಲ್ಲ ಅದೇ ಕಾವ್ಯ. ಗ್ರಂಥ ಜೀವಿತ ಪ್ರಜ್ಞೆ ಮುದ್ದು ರಾಮ, ಗ್ರಂಥ ಜೀವಿತ ಪ್ರಜ್ಞೆ ಮುದ್ದು ರಾಮ. ಎಷ್ಟೋ ಸರಿ ನಾವು ಕವನವನ್ನು ಬರಿತೇವೆ. ಏನಪ್ಪ ನೀ ಬೇಂದ್ರೆ ಬರ್ದಂಗೆ ಬರ್ದಲ್ಲೋ, ಕುವೆಂಪು ರಂಗ ಅದ ನಿನ್ನ ಸ್ಟೈಲು ಅಂಥೇಳಿ ಹೇಳ್ತಾರೆ. ಅವಾಗ ಹುಚ್ಚದ್ದು ನೀನು ಮಸ್ಟ್ ಪೈಕಿ ಡುಬ್ಬ ಚಪ್ಪಿಸ್ಕೊತ ಹೋಗಬೇಡ. ತಪ್ಪದು. ಹೋಲಿಕೆ ಎಂಬುದು ವಿಷ, ಹೋಲಿಕೆ ಮಾಡಬಾರ್ದು. ಅದನ್ನು ನೋಡಿ ಹೇಗೆ ಒಂದು ಮುದ್ದುರಾಮ್ ಹೇಳ್ತಾನೆ, ನೀ ಪಂಪ ನೀರನ್ನ ನೀ ಬೇಂದ್ರೆ ಎನ್ನುವರು, ತಲೆ ತಿರುಗಿದರೆ ಆಗ ನಿಜದಿ ನೀ ಹುಚ್ಚ. ಕೊಳದಿ ಅರಳದೆ ಕಮಲ ಸ್ಪರ್ಧೆಗಿಳಿಯುವುದೇ ದಿನದಿ, ಕಿವುಡಾಗು ಮನ್ನಣೆಗೆ ಮುದ್ದು ನಾಮ. ಮನ್ನಣೆಗೆ ಇವೆಲ್ಲ ಹುಚ್ಚುಚ್ಚಾರ ಕಲ್ಪನೆಗಳು. ನೀ ಬೇಂದ್ರೆಯವ್ರಂಗೆ ಬರಿತಿ, ಚೆಂದಾಗಿ ಬರೀಲಿಕ್ಕತ್ತಿ, ಅವ್ರಂಗನ ಆಗ್ತಿ. ಇಂಥ ಹುಚ್ಚುಚ್ಚಾರ ವಿಚಾರಗಳನ್ನು ನಾವು ಮಾಡಬಾರ್ದು. ಅದಕ್ಕೆ ದಯವಿಟ್ಟು ಈ ತುಲನೆ, ಈ ಹೋಲಿಕೆ ಮಾಡಿ ಬದುಕಬೇಡ್ರಿ. ಅದರಿಂದ ನೀವು ದೊಡ್ಡವರಾಗಲಿಕ್ಕೆ ಹೋಗಬೇಡ್ರಿ. ನೀವೇ ನೀವಾಗಿರಬೇಕು ಅನ್ನುವಂತಹ ಇದು. ಇನ್ನು ಇದೊಂದು ಇವತ್ತಿನ ಇದೆಲ್ಲ ಈ ಚೌಪದಿಯನ್ನು ಓದಿ ನಾನಿವತ್ತು ಮಂಗಲ ಕೋರ್ತೇನೆ. ಯಾರ ನಾಲಿಗೆ ಮೇಲೆ ಸರಸ್ವತಿಯ ನರ್ತನವೋ, ಅವರಿಂದ ಶ್ರವಣ ಸುಖ ಭಾವ ಸಂಸ್ಪರ್ಶ, ಮರೆತಾಗ ನೇರ ನುಡಿ ತಲೆ ಹಾಕುವುದು ಸೋಗು, ವಾಗ್ದೇವಿ ವರವಾಣಿ ಮುದ್ದು ರಾಮ.
ವಾಗ್ದೇವಿ ವರವಾಣಿ ಮುದ್ದು ರಾಮ.